ಇನ್ನೊಬ್ಬ ಬಂದ ಇಟ್ಕೊಂಡು ಈಚೆ ಹೇಳ್ಕೊಬಂತಂದು ರಪ್ಪನಿಗೆ ಕಣ್ಣು ಹೊಡೆದ್ಬಿಟ್ಟ, ಕಣ್ಣೆಲ್ಲ ಕೆಂಪಾಗ ಹೋಯ್ತಣ. ಹಾ, ಓನರ್ ಹೊಡೆದಿರೋದಣ. ನಾಳೆಯಿಂದ ಇಲ್ಲಿ ಅಮ್ಮ ಸ್ಕೂಲ್ ಹತ್ರ ಹೇಳ್ಬಿಡ್ರಿ, ಅವನ ಅಮ್ಮನ್ನ ತಿನ್ನಕ್ಕೆ ಬರ್ಬೇಡ್ರಿ ಯಾರನ್ನು. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ JD ಶ್ರೀನಾಥ್ ರೈಡರ್. ಇವತ್ತು ನನಗಂತೂ ಸಿಕ್ಕಾಪಟ್ಟೆನೆ ಬೇಜಾರಾಗ್ಬಿಡ್ತಾ ಇದೆ. ಯಾಕಂತಂದ್ರೆ ಒಂದು ಕಷ್ಟಪಟ್ಟು ದುಡಿತಿರೋ ಒಂದು ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾರು ಅಂತಂದ್ರೆ ರೆಸ್ಟೋರೆಂಟ್ ಅವರೇನೆ. ಸೊ ಏನಕ್ಕೆ ಏನು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ವಿವರಿಸ್ತೀನಿ. ಏನಾಗಿದೆಯಪ್ಪ ಅಂತಂದ್ರೆ 9:30 27ನೇ ತಾರೀಕು ರಾತ್ರಿ 9:30 ಒಂದು ಝೊಮ್ಯಾಟೊ ಹುಡುಗ ಆದ್ರೆ ಒಂದು ರೆಸ್ಟೋರೆಂಟ್ಗಾದ್ರೆ ಹೋಗಿರ್ತಾನೆ. ರೆಸ್ಟೋರೆಂಟ್ ಎಲ್ಲಿ ಅಂತಂದ್ರೆ ಜ್ಞಾನ ಭಾರತಿ ಉಳ್ಳಾಲ್ ಅಮ್ಮ ಆಶ್ರಮ ರೋಡಲ್ಲಿ ಕೂಲ್ ಜಂಕ್ಷನ್ ಅನ್ನೋ ಹೋಟೆಲ್ ಆದ್ರೆ ಹೋಗಿರ್ತಾನೆ. ಹೋಗಿ ಒಂದು 20 ನಿಮಿಷ ಆದ್ರೆ ವೇಟ್ ಮಾಡಿರ್ತಾನೆ. 20 ನಿಮಿಷ ವೇಟ್ ಮಾಡಿದ್ಮೇಲೆ ಸರ್ ಆರ್ಡ್ರ್ ಯಾಕೆ ಇನ್ನೂ ಕೊಡ್ತಾ ಇಲ್ಲ, ಆರ್ಡ್ರ್ ಕೊಡಿ ಅಂತ ಅಂದ್ಬಿಟ್ಟಾದ್ರೆ ಈ ರೈಡರ್ ಯಾರಾದ್ರೆ ಇರ್ತಾರೆ ಡೆಲಿವರಿ ಬಾಯ್, ಅವ್ರು ಹೋಗಿ ಮ್ಯಾನೇಜರ್ ಹತ್ರ ಮತ್ತೆ ಸ್ಟಾಫ್ ಹತ್ರ ಕೇಳಿರ್ತಾರೆ. ಸೊ ಕೇಳಿದಾಗ ಮ್ಯಾನೇಜರ್ ಇದ್ಕೊಂಡು ಯಾವುದು ರೆಸ್ಪಾಂಡ್ ಮಾಡಿರಲ್ಲ. ಸೊ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲಲ್ಲ ಅಂತ ಅಂದ್ಬಿಟ್ಟು ಆ ರೈಡರ್ ಆದ್ರೆ ಏನಿರ್ತಾರೆ ಅವರು ಬಂದ್ಬಿಟ್ಟು ಕಸ್ಟಮರ್ಗೆ ಫೋನ್ ಮಾಡಿರ್ತಾರೆ. ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಯಾರು ರೆಸ್ಪಾಂಡ್ ಆಗ್ತಾ ಇಲ್ಲ, ಸೊ ದಯವಿಟ್ಟು ಆರ್ಡರ್ ಆದ್ರೂ ಕೊಡಿಸಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಆದ್ರೂ ಮಾಡಿಸಿ ಅಂತ ಅಂದ್ಬಿಟ್ಟಾದ್ರೆ ಕೇಳಿರ್ತಾನೆ. ಕೇಳಿದ್ಮೇಲೆ ಆ ಕಸ್ಟಮರ್ ಇದ್ಕೊಂಡು ಅಮ್ಮ ಮ್ಯಾನೇಜರ್ಗಾದ್ರೆ ಫೋನ್ ಮಾಡಿರ್ತಾನೆ, ಯಾಕೆ ಆರ್ಡರ್ ಕೊಡ್ತಿಲ್ಲ ನೀವು ಅಂತ ಅಂದ್ಬಿಟ್ಟಾದ್ರೆ ಅವ್ರ ಹತ್ರ ಕೇಳಿರ್ತಾನೆ. ಸೊ ಅವ್ರ ಹತ್ರ ಕೇಳಿದ್ಮೇಲೆ ಆ ಮ್ಯಾನೇಜರ್ ಬಂದ್ಬಿಟ್ಟು ಈ ರೈಡರ್ ಹತ್ರ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಅವ್ರನ್ನ ಕೇಳಿರ್ತಾರೆ, ನೀನ್ ಯಾಕೆ ಫೋನ್ ಮಾಡಕ್ ಹೋದೆ, ನಿನ್ಗೆ ಅವ್ರಿಗೆ ನಿನ್ ಕಸ್ಟಮರ್ ಕೇರ್ ಫೋನ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು, ನೀನ್ ಕ್ಯಾನ್ಸಲ್ ಮಾಡ್ಕೋ, ನನ್ನ ಆರ್ಡರ್ ಕೊಡಲ್ಲ, ನಾನೀಗ ಲೇಟ್ ಆಗುತ್ತೆ, ನೀನ್ ಕ್ಯಾನ್ಸಲ್ ಮಾಡ್ಕೊ ಅಂತ ಅಂದ್ಬಿಟ್ಟಾದ್ರೆ ರೈಡರ್ಗೆ ಹೇಳಿರ್ತಾನೆ. ಸರಿ ಸರ್ ಆಯ್ತು, ನಾನು ಕ್ಯಾನ್ಸಲ್ ಮಾಡಿಸ್ಕೊಂತೀನಿ ಬಿಡು ಅಂತ ಅಂದ್ಬಿಟ್ಟು ರೈಡರ್ ಆದ್ರೆ ಆಚೆ ಬಂದಿರ್ತಾರೆ. ಸೊ ಆಚೆ ಬಂದ್ಮೇಲೆ ಟಕ್ ಅಂತ ಆ ಮ್ಯಾನೇಜರ್ ಹೋಗ್ಬಿಟ್ಟು ಒಳಗಡೆ ಅವರ ಸಿಬ್ಬಂದಿಗೆ ಹೇಳ್ಬಿಟ್ಟು ಆರ್ಡರ್ನ ಆದ್ರೆ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ರೆಡಿ ಕೊಡಿಸ್ಬಿಡ್ತಾನೆ. ಒಂದ್ಕಿತ ರೆಡಿ ಕೊಡಿಸ್ಮೇಲೆ ಆ ರೈಡ್ ಅನ್ನೋದು ಕ್ಯಾನ್ಸಲ್ ಆಗೋದಿಲ್ಲ. ಸೊ ಯಾಕೆ ರೆಡಿ ಕೊಟ್ರಿ, ಐಟಮ್ ರೆಡಿ ಇಲ್ಲ ತಾನೆ, ರೆಡಿ ಇಲ್ಲ ಅಂದಮೇಲೆ ನೀವು ಯಾಕೆ ರೆಡಿ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟಾದ್ರೆ ಕೇಳಿದರೆ ರೆಡಿ ಕೊಟ್ಟಿದ್ದೀರಲ್ಲ, ಸರಿ ಆಯ್ತು ಆರ್ಡರ್ ಕೊಡಿ ಅಂತ ಅಂದ್ಬಿಟ್ಟಾದ್ರೆ ರೈಡರ್ ಕೇಳಿದ್ದಾನೆ. ರೈಡರ್ ಹಂಗೆ ಕೇಳಿದಾಗ ಇನ್ನೂ ಒಂದು ವೆಯ್ಟ್ ಮಾಡು, 10 ನಿಮಿಷ ವೆಯ್ಟ್ ಮಾಡು, 20 ನಿಮಿಷ ವೆಯ್ಟ್ ಮಾಡು ಅಂತ ಅಂದ್ಬಿಟ್ಟಾದ್ರೆ ಅಂದಿರ್ತಾರೆ. ಸರ್ ರೆಡಿ ಕೊಟ್ಟಿದ್ದೀರಲ್ಲ, ನಾನು ಯಾಕೆ ವೆಯ್ಟ್ ಮಾಡಬೇಕು, ನನಗೇನು ಪ್ರಯೋಜನ ಇಲ್ಲ, ಈಗ ಆಲ್ರೆಡಿ ಹಾಫ್ ಅನ್ ಅವರ್ ನನಗೆ ಲೇಟ್ ಆಗಿದೆ, ನನಗೆ ಅರ್ನಿಂಗ್ ವೇಸ್ಟ್ ಆಗುತ್ತೆ, ಸೊ ದಯವಿಟ್ಟು ಆರ್ಡರ್ ಕೊಡಿ, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ಟಾದ್ರೆ ಹೇಳಿರ್ತಾನೆ. ಆಗ ಕ್ಯಾನ್ಸಲ್ ಮಾಡಲ್ಲ, ಏನು ಮಾಡ್ತೀವಿ ಅದು ಇದು ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ರೈಡರ್ನ ಮಾತಾಡ್ಬಿಟ್ಟಾದ್ರೆ ಹೊಡೆದಿರ್ತಾರೆ. ಸೊ ಹೊಡೆದಾದ್ಮೇಲೆ ಅವರು ರೈಡರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ರೆಡಿ ಕೊಟ್ಟಿದ್ಮೇಲೆ ನೀವು ಯಾಕೆ ಆರ್ಡರ್ ಕೊಡ್ತಿಲ್ಲ, ಆರ್ಡರ್ ಕೊಡಬೇಕು, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದಾಗ ಅಷ್ಟರಲ್ಲಿ ಅವರ ಮಾಲೀಕರು ಬಂದಿರ್ತಾರೆ, ಅಷ್ಟರಲ್ಲಿ ಇವ್ರಿಗೆ ಹೊಡೆದಿರ್ತಾರೆ ಕೂಡ. ಸೊ ಹೊಡೆದ್ಮೇಲೆ ಮಾಲೀಕ ಬಂದಮೇಲೆ ಅವನು ತಕ್ಕ ಮಾಲೀಕ ಆದರೆ ಡೆಲಿವರಿ ಬಾಯ್ಸ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಅವನಿಗೆ ಆನ್ಲೈನ್ ಆರ್ಡರ್ಸಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಡೆಯೋದೇ ಆನ್ಲೈನ್ ಆರ್ಡರ್ಸು. ಯಾರು ಬಂದ್ಬಿಟ್ಟು ಹೋಟೆಲಲ್ಲಿ ಕುತ್ಕೊಂಡು ತಿನ್ನೋಲ್ಲ. ಡೆಲಿವರಿ ಬಾಯ್ಸ್ ಇದ್ರೆ ಮಾತ್ರನೇ ರೆಸ್ಟೋರೆಂಟ್ಗಳಿಗೆ ಒಂದು ತುತ್ತು ಅನ್ನ ಹೋಗೋದು. ಅವರಿಂದ ಉದ್ಧಾರ ಆಗೋದಲ್ಲ ಡೆಲಿವರಿ ಬಾಯ್ಸು, ಡೆಲಿವರಿ ಬಾಯ್ಸಿಂದ ಉದ್ಧಾರ ಆಗ್ತಿರೋದು ನೀವು. ಸ್ವಲ್ಪನಾದರೂ ಮಾನ ಮರ್ಯಾದೆ ಇಟ್ಕೊಳ್ಳಿ, ಓಕೆ? ಸೊ ಹಂಗಂದ್ಮೇಲೆ ಆ ಮಾಲೀಕ ಬಂದ್ಬಿಟ್ಟು ಅವನ ತಕ್ಕ ಮಾಲೀಕನಾಗಿದ್ರೆ, ಅವನಿಗೆ ಡೆಲಿವರಿ ಬಾಯ್ಸ್ ಮೇಲೆ ರೆಸ್ಪೆಕ್ಟ್ ಇದ್ದಿದ್ರೆ, ಅವನು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ರೆ ಅವನೊಂದು ಡೆಲಿವರಿ ಬಾಯ್ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಸೊ ಅವರ ಮ್ಯಾನೇಜರು ಮತ್ತು ಅವರ ಸಿಬ್ಬಂದಿ ಏನು ಹೇಳಿದರೆ ಅದ್ರ ಮಾತ್ರ ಕೇಳಿಸ್ಕೊಂಡು ಅದು ನಿಜನ ಸುಳ್ಳು ಅಂತ ಕೂಡ ಗೊತ್ತಿಲ್ದಿರ ಡೆಲಿವರಿ ಬಾಯ್ಸ್ಗೆ ಹೊಡೆದಿರ್ತಾನೆ. ಎಷ್ಟು ಜೋರಾಗಿ ಹೊಡೆದಿರ್ತಾನೆ ಅಂತಂದರೆ ಕಣ್ಣೆಲ್ಲ ಕೆಂಪಗಾಗಿರುತ್ತೆ, ಕಣ್ಣಿಗೆ ಹೊಡೆದಿರ್ತಾನೆ. ಹಿಂಗೆ ಕತ್ತಿಡ್ಕೊಂಡು ಡೆಲಿವರಿ ಬಾಯ್ಗೆ ಹೊಡೆದಿರ್ತಾರೆ. ಏನು ಆಗಲ್ಲ ಅಂತನಾ? ನಿಮ್ಮ ಬಾಳಿಗಷ್ಟು ಹೋಗಿ ಭಿಕ್ಷೆ ಬೇಡ್ರೋ, ಯಾಕ್ರೋ ಈ ಥರ ಹಿಂಸೆ ಕೊಡ್ತೀರಾ ಡೆಲಿವರಿ ಬಾಯ್ಸ್ಗೆ? ನಿಮ್ಮಿಂದ ಏನು ಅವ್ರು ಉದ್ಧಾರ ಆಗ್ತಾ ಇಲ್ಲ, ಅವರಿಂದ ನೀವುಗಳು ಉದ್ಧಾರ ಆಗ್ತಾ ಇದ್ದೀರಾ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಮಾನ ಮರ್ಯಾದೆ ಇಲ್ದಂಗೆ ಆರ್ತಿರಲ್ರು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಕಸ್ಟಮರ್ಸ್ಗೆ. ಸೊ ಇದ್ರಿಗೆ ಏನು ನೀವು ರಿಪೋರ್ಟ್ ಕೊಡಬೇಕು, ಗೂಗಲಲ್ಲಿ ಏನು ರಿವ್ಯೂಸ್ ಕೊಡಬೇಕು ಅದನ್ನ ಕೊಡಿ. ಇದು ಬಂದ್ಬಿಟ್ಟು ಕೂಲ್ ಜಂಕ್ಷನ್ ಅಂತ ಅಂದ್ಬಿಟ್ಟು ಉಳ್ಳಾಲ್ ಹತ್ರ ಇರೋದು. ಯಾರ್ಯಾರೆಲ್ಲ ಇದು ಮಾಡ್ತಿರೋ ಅದ್ರಿಗೆ ತಕ್ಕ ಪ್ರತಿಫಲ ಅವ್ರು ಸಿಕ್ಕಲೇಬೇಕು. ಈಗ ಡೆಲಿವರಿ ಬಾಯ್ ಅನ್ಯಾಯ ಮಾಡಿದ್ರೆ, ಅವ್ನು ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಆಗಲಿ, ನಾವು ಬೇಡ ಅನ್ನಲ್ಲ, ಅದಕ್ಕೆ ನಾವು ಬರ್ತೀವಿ. ಆದರೆ ಡೆಲಿವರಿ ಬಾಯ್ಸ್ ತಪ್ಪು ಮಾಡಿದಿರನೆ ನೀವು ಬಂದ್ಬಿಟ್ಟು ಎಗ್ಗ ಮುಗ್ಗ ಅವ್ರಿಗೆ ಹೊಡೆದಿದ್ದೀರಿ ಅಂತಂದ್ಬಿಟ್ಟಂದ್ರೆ ನಿಮ್ಗಂತೂ ಚೂರು ಮಾನ ಮರ್ಯಾದೆ ಇಲ್ಲ.
ಕಷ್ಟಪಟ್ಟು ಬೆಳೆದು ಬಂದಿಲ್ಲ, ಕಷ್ಟದ ಬೆಲೆಗಂತೂ ಗೊತ್ತೇ ಇಲ್ಲ. ಸೊ ನಿಮ್ಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗೇ ಆಗುತ್ತೆ. ಕಸ್ಟಮರ್ಸು ಇದ್ರಿಗೆ ಏನು ಆಕ್ಷನ್ ತಗೋಬೇಕು ಅದನ್ನ ತಗೊಳ್ಳಿ. ಪೊಲೀಸ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ಸರ್ ಇವ್ರ ಮೇಲೆ ಒಂದು FIR ಆಗ್ಬಿಟ್ಟು ಆ ಹುಡುಗನಿಗೆ ನ್ಯಾಯ ಕೊಡಿಸಿ. ನಾನು ಪಬ್ಲಿಕ್ ಹತ್ರ ಕೇಳ್ಕೊಡೋದು ಒಂದೇನೆ, ಒಂದು ಡೆಲಿವರಿ ಬಾಯ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಂದಮೇಲೆ ಅಂತ ಹೋಟೆಲ್ಸ್ ಅಲ್ಲಿ ಏನಕ್ಕೆ ಬುಕ್ ಮಾಡ್ತೀರಾ? ನೋಡಿ, ನೀವು ಒಂದ್ ಕಡೆ ಕುತ್ಕೊಂಡಿದ್ದೀರಾ, ಕುತ್ಕೊಂಡಿರೋ ಜಾಗಕ್ಕೆ ನೀವು ಆನ್ ಟೈಮ್ಗೆ ಊಟ ಬರ್ತಿದೆ ಅಂತಂದ್ರೆ ಅದು ರೆಸ್ಟೋರೆಂಟ್ ಅವ್ರ ಕಡೆಯಿಂದ ಅಲ್ಲ, ಒಂದು ಡೆಲಿವರಿ ಬಾಯ್ಸ್ ಕಡೆಯಿಂದ. ಡೆಲಿವರಿ ಬಾಯ್ಸ್ಗೆ ಮರ್ಯಾದೆ ಕೊಡ್ತೀರಾ, ಈ ತರ ಹಿಂಸೆ ಕೊಡ್ತಾ ಇದ್ರೆ, ಈ ತರ ಟಾರ್ಚರ್ ಕೊಟ್ಟು ಈ ತರ ನಿಂದಿಸ್ತಾ ಇದ್ರೆ ನೀವು ಅದ್ ಹೆಂಗ್ ಬುಕ್ ಮಾಡ್ತೀರಾ? ಆ ಹೋಟೆಲ್ಸ್ ಮೇಲೆ ನೀವು ತಕ್ಕ ರಿವ್ಯೂಸ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಇದಾದಷ್ಟು ವಿಡಿಯೋ ಶೇರ್ ಮಾಡಿ ಅವ್ರ ಮೇಲೆ FIR ಆಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಸೊ ಇಷ್ಟೆಲ್ಲ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯಾರಾದ್ರೂ ಈ ವಿಡಿಯೋಯಿಂದ ಬೇಜಾರಾಗಿದ್ರೆ ಸಾರಿ. ಈ ಮಾಲೀಕರಿಗೆ ಆ ರೆಸ್ಟೋರೆಂಟ್ಗೆ ಏನಾಗಬೇಕು ಅದನ್ನ ಆಗಬೇಕು ಅಂತ ಅಂದ್ಬಿಟ್ಟು ಅದ್ರ ಕತೆ ನೀವೇ ನೋಡ್ಕೋಬೇಕು ಅಂತ ಅಂದ್ಬಿಟ್ಟಿದ್ರೆ ನಾನು ಕೇಳ್ಕೊಂತೀನಿ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.